ಹಲೋ, ಹೇಳು ಬಬಿತಾ. ಎಲ್ಲಿದ್ದೀಯಾ? ಏನ್ ಮಾಡ್ತಿದ್ಯಾ? ರೂಮ್ನಲ್ಲಿ ಇದ್ದೀನಿ. ನಾಳೆ ಊರಿಗೆ ಹೋಗೋಕೆಲ್ಲ ಪ್ಯಾಕ್ ಮಾಡ್ಕೊಳ್ತಿದ್ದೆ. ಎಲ್ಲಿಗೆ ಹೋಗ್ತಿದ್ಯಾ? ಹಾಗಿದ್ರೆ ನಾಳೆ ನೀನು ನಮ್ಮ ಜೊತೆ ಬರ್ತಾ ಇಲ್ವಾ? ಇಲ್ಲ, ನಾನು ಬರೋಕ್ಕಾಗಲ್ಲ. ನನ್ನ ಅಣ್ಣ ನೋಡಿ ತುಂಬ ದಿನ ಆಯಿತು, ಅದಕ್ಕೆ ಊರಿಗೆ ಹೋಗ್ತಾ ಇದ್ದೆ. ಆಯ್ತು ಬಿಡು. ಇಲ್ಲ ಕಣೆ, ನನ್ನ ಅಣ್ಣನ ನೋಡಿ ತುಂಬ ದಿನ ಆಯಿತು. ಅದು ಬೇರೆ ರಾಖಿ ಹಬ್ಬ ಬೇರೆ ಬಂದಿದೆ. ಟ್ರಿಪ್ ಬೇಕಾದರೆ ಮಿಸ್ ಆದರೆ ಇನ್ನೊಂದು ಸರ್ತಿ ಅಣ್ಣಂಗೆ ಹೇಳಿದ್ರೆ ಅವನೇ ಹೋಗಿ ಕರ್ಕೊಂಡು ತೋರಿಸ್ಕೊಂಡು ಬರ್ತಾನೆ. ಅದಕ್ಕೆ ಬರಲ್ಲ ನಾನು. ಪ್ಲೀಸ್ ಬೇಜಾರಾಗಬೇಡ. ನೀನು ತುಂಬ ಡಿಸ್ಟರ್ಬ್ ಆಗಿದೆಯಾ? ಅಟ್ಲೀಸ್ಟ್ ನಿಮ್ಮ ಅಣ್ಣನೂರಿಗೆ ಹೋಗಿ ಬಂದಾಗಾದರೂ ಸರಿ ಹೋಗ್ತೀಯಾ? ಸರಿ, ಹುಷಾರಾಗಿ ಹೋಗ್ಬಾ. ಬಾಯ್ ಕಣೆ. ಓಕೆ, ಬಾಯ್, ಟೇಕ್ ಕೇರ್. ಬರ್ತಾ ಏನಾದ್ರು ತಗೊಂಬಾ. ನೀವು ಕರೆ ಮಾಡುತ್ತಿರುವ ಏನ್ ಮಾಡ್ತಾ ಇದ್ದೆ ನೀನು? ಉತ್ತರಿಸುತ್ತಿಲ್ಲ. ದಯವಿಟ್ಟು ಕಾಂತುಗಾದ್ರೂ ಫೋನ್ ಮಾಡೋಣ. ಹಲೋ ಕಾಂತಣ್ಣ, ಹೇಗಿದ್ದೀಯಾ? ಚೆನ್ನಾಗಿದ್ದೀನಮ್ಮ, ನೀನು? ನಾನು ಕೂಡ ಚೆನ್ನಾಗಿದ್ದೀನಿ. ಯಾಕಣ್ಣ ಕಾಲ್ ರಿಸೀವ್ ಮಾಡ್ತಿಲ್ಲ? ಇನ್ನೂ ಮಲಗಿದಾನಾ? ಹೌದಾ? ಇಲ್ಲ, ಮಲಗಿಲ್ಲ, ಇನ್ನೂ ಜಿಮ್ಮಲ್ಲಿದ್ದಾರೆ ಅನ್ಸುತ್ತೆ. ಹೌದಾ ಅಣ್ಣ, ಸರಿ ಬಿಡೋಣ. ಯಾಕೆ, ಏನಾದರೂ ಹೇಳಬೇಕಿತ್ತಾ? ನಾಳೆ ಊರಿಗೆ ಬರ್ತಿದ್ದೆ ಅಣ್ಣ, ಅದನ್ನ ಹೇಳೋಕ್ಕೋಸ್ಕರ ಕಾಲ್ ಮಾಡಿದೆ. ಓ ಹೌದಾ? ಅಣ್ಣಂಗೆ ಗೊತ್ತಾದ್ರೆ ತುಂಬ ಖುಷಿ ಪಡ್ತಾನೆ. ನಾನು ಹೇಳ್ತೀನಿ ಬಿಡಮ್ಮ. ಸರಿ, ಅಣ್ಣನಿಗೆ ಬೆಳಗ್ಗೆ ಬರೋಕೆ ಹೇಳೋಣ. ಬಾಯ್, ಇಡ್ತೀನಿ. ಏನು ಜಿಮ್ ಮಾಡಲ್ಲ ಅಂತಂದೇಳಿ ಜಿಮ್ಮಿಗೆ ಬಂದ್ಬಿಟ್ಟಿದ್ಯಾ? ಅಣ್ಣ, ನಾನು ಜಿಮ್ ಮಾಡಕ್ಕೆ ಬಂದಿಲ್ಲ. ಮತ್ತೇನು ಸ್ವಿಮ್ಮಿಂಗ್ ಮಾಡಕ್ಕೆ ಬಂದೇ ಇಲ್ಲಿಗೆ? ಹೇಳಕ್ಕಾದ್ರೂ ಬಿಡೋಣ. ನಿನ್ನ ಫೋನಲ್ಲಿ ತಗೋ. ನಮ್ಮ ಚಿನ್ನಮ್ಮ ಏನು ಇಷ್ಟೊಂದು ಫೋನ್ ಮಾಡಿದ್ದಾಳೆ? ನಾಳೆ ನಿನ್ನ ತಂಗಿ ಚಿನ್ನಮ್ಮ ಊರಿಗೆ ಬರ್ತಿದ್ದಾಳಂತೆ. ಹೋಗಿ ಕರ್ಕ. ಎಷ್ಟು ದಿನ ಆಯಿತು ಈ ಮನೆ ನೋಡಿ. ಕಾಂತು, ರೂಮ್ ಕ್ಲೀನ್ ಮಾಡಿ ಲಗೇಜ್ನ ತಗೊಂಡು ಒಳಗಡೆ ಇಟ್ಪ. ಅಮ್ಮ, ನೀನು ಫ್ರೆಶ್ ಅಪ್ ಆಗ್ಬಾ, ಹೋಗು. ಕಾಂತು, ಇವತ್ತು ಅಡುಗೆ ನಾನೇ ಮಾಡ್ತೀನಿ ಕಣ. ನಾನು ಅಡುಗೆ ಮಾಡಿ ನನ್ನ ಕೈಯಾರ ನಾನೇ ತಿನ್ನಿಸ್ತೀನಿ. ಹೌದಾ? ಸರಿ. ಏನು ಅಡುಗೆ ಮಾಡೋಣ ಮತ್ತೆ? ಅಣ್ಣ, ಚಿಕನ್ ಮಾಡೋಣವಾ? ಚಿನ್ನ ಬಾಯಿಲಿ. ಏನಣ್ಣ? ಏ ಲೋಫರ, ಶ್ರಾವಣದಲ್ಲಿ ಯಾವಾಗೂ ಚಿಕನ್ ತಿಂದಿದ್ದೀವಿ ನಾವು. ಹಾಂ? ಓ ಹೌದಲ್ವಾ? ನನ್ನ ತಂಗಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಶಾವಿಗೆ ಪಾಯಸ ಮಾಡೋಣವಾ? ಒಳ್ಳೆ ಐಡಿಯಾ. ಸರಿ ಬಾ, ಮಾಡೋಕ್ಕೋಗೋಣ.
ಬಾಪ ತಗೋ ಮುಕ್ಕು. ಅಣ್ಣ ನಿನಗೆ ನೀನು ತಿಂದರೆ ನಾನು ತಿಂದಂಗೆ. ತಗೋ. ಯಾಕೆ ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಸುಮ್ಮನೆ ಹೇಳಿದೆ. ಇದಕ್ಕೇನು ಕಮ್ಮಿ ಇಲ್ಲ. ಯಾಕೋ ಚಿನ್ನಮ್ಮ ತುಂಬ ಬೇಜಾರಾಗಿದ್ದಾಳೆ ಅನಿಸ್ತಿದೆ. ಏನೋ ಹೇಳ್ಬೇಕು ಅನ್ಕೋತಿದ್ದಾಳೆ, ಆದರೆ ಹೇಳ್ತಾ ಇಲ್ಲ ಅಷ್ಟೇ. ಹಾಗೇನಿಲ್ಲ ಅಣ್ಣ, ಜರ್ನಿ ಮಾಡಿ ಸುಸ್ತಾಗಿದ್ದಾಳಷ್ಟೇ. ನಿನ್ನ ತಂಗಿ ನಿನ್ನ ಹತ್ರ ಏನಾದರೂ ಮುಚ್ಚಿಟ್ಟಿದ್ದಾಳಾ ಹೇಳು? ಇಲ್ಲ, ಆದರೂ ಯಾಕೋ ಮನಸ್ಸಲ್ಲಿ ಒಂಥರ ಆಗ್ತಿದೆ. ರೆಸ್ಟ್ ಮಾಡಿ ಬರ್ತಾಳಲ್ಲ, ಸರಿ ಹೋಗ್ತಾಳೆ ಬಿಡು. ಹಂಗಂತೀಯ? ಹ್ಞೂ ಅಣ್ಣ. ಮತ್ತೆ ನಿಮ್ಮ ತಂಗಿಗೆ ಹುಡುಗನ ಹುಡ್ಕೋದ್ರ ಬಗ್ಗೆ ಏನು ಯೋಚನೆ ಮಾಡಿದೆ? ಈಗಲೇನಾ? ಇಷ್ಟು ಬೇಗ ಮದುವೆನಾ? ಹ್ಞೂ ಅಣ್ಣ, ತಂಗಿ ಏನು ಸಣ್ಣವಳಲ್ಲ. ಬಟ್ ಅವಳು ನನಗೆ ಯಾವಾಗಲೂ ಸಣ್ಣವಳ ಥರನೇ ಕಾಣ್ತಾಳೆ. ಅಮ್ಮ ಸಾಯುವಾಗ ನನ್ನ ಚಿನ್ನಮ್ಮನ ಕೈಲಿಟ್ಟಾಗ ಹೇಗಿದ್ಲೋ ಈಗಲೂ ಸಹ ಅವಳು ಸಣ್ಣ ಪಾಪುನೇ ನನಗೆ. ಹ್ಞೂ ಅಣ್ಣ, ಆದರೆ ತಂಗಿ ಜೀವನ ಚೆನ್ನಾಗಿರ್ಬೇಕಲ್ಲ, ಅದಕ್ಕೆ ಹೇಳಿದೆ. ಹೌದು, ಸರಿ. ತಂಗಿಗೆ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋಣ. ತುಂಬ ಗ್ರ್ಯಾಂಡಾಗಿ ಮಾಡೋಣ. ಹ್ಞೂ ಅಣ್ಣ. ಅವಳು ಖುಷಿಯಿಂದ ಇದ್ದರೆ ನನಗೆ ಅಷ್ಟೇ ಸಾಕು. ಹೌದು. ಸರಿ ತಗೋ, ನನಗೆ ಯಾಕೋ ತಲೆನೋಯ್ತಾ ಇದೆ, ಸ್ವಲ್ಪ ರೆಸ್ಟ್ ಮಾಡಿ ಬರ್ತೀನಿ. ಸರಿ. ಕುಮಾರ್ ಅಂದರೆ ನೀನೇನೋ? ಹೌದು, ಯಾಕೆ ಕುಡಿತಿದ್ದೀರಾ? ಯಾಕೆ ಕುಡಿತಿದ್ದೀರಾ? ಹಲೋ, ಮಾನ್ಯ ಎಲ್ಲಿದೆಯಾ? ಬೇಗ ಮನೆ ಹಿಂದ್ಗಡೆ ಇರೋ ಪಾರ್ಕ್ ಹತ್ರ ಬಾ, ಬೇಗ ಬಾ. ಅಣ್ಣ ಬಿಡೋಣ ಬಿಡೋಣ. ಇವನು ನಿನ್ ಕೊಂದು ಜೈಲಿಗೆ ಹೋದ್ರೆ ನಿನ್ನ ತಂಗಿನ ಯಾರನ್ನ ನೋಡ್ಕೊಳ್ಳೋದು? ನಿನ್ನ ತಂಗಿಗೋಸ್ಕರನಾದ್ರೂ ನನ್ನ ಬಿಡೋಣ ಬಿಡೋಣ. ಅಣ್ಣ ಏನಣ್ಣ ಇದು? ಕೇಳ್ತಿದ್ದಾಳೆ ತಾನೇ? ಕೇಳೋ. ಸಾರಿನಾ? ಕೇಳೋ. ಸಾರಿ ಸಿಸ್ಟರ್. ಇನ್ನೊಂದು ಸರಿ ಇವಳು ಸುದ್ದಿಗೆ ಬಂದಿದ್ದೇನಾದರೂ ಗೊತ್ತಾಗಬೇಕು, ಉಡ್ಡುಕ್ಕೊಂಡು ಬಂದು ಹೊಡಿತೀನಿ ಮಗನೇ. ಹೋಗ್. ನೀನು ರೂಮಲ್ಲಿ ಯಾವೊಂದೋ ಒಬ್ಬನ ಜೊತೆಗೆ ಮಾತಾಡ್ತಿದ್ದದನ್ನು ನಾನು ಕೇಳಿಸ್ಕೊಂಡೆ. ಯಾಕೆ ನನಗೆ ಇಷ್ಟೊಂದು ಟಾರ್ಚರ್ ಕೊಡ್ತಿದ್ಯಾ? ನಿನ್ನ ಕಾಲಿಗೆ ಬೀಳ್ತೀನಿ, ನನ್ನ ಬಿಟ್ಬಿಡು. ನಾನೀಗ ಊರಲ್ಲಿದ್ದೀನಿ, ಅಣ್ಣನಿಗೆ ಗೊತ್ತಾದರೆ ತೊಂದರೆ ಆಗತ್ತೆ. ನಿನ್ನ ದಮ್ಮಯ್ಯ ಅಂತೀನಿ ಕುಮಾರ್. ನೀನು ಮಾತಾಡೋದನ್ನ ನೋಡಿ ನೀನು ತೊಂದರೆಲಿದೆಯಾ ಅಂತ ಗೊತ್ತಾಯಿತು. ಇದ್ರ ಬಗ್ಗೆ ನಿನಗೆ ಕೇಳಿದ್ರೆ ಹೇಳಲ್ಲ ಅಂತ ನಿನ್ನ ಫ್ರೆಂಡ್ ಬಬಿತಾ ಕೇಳಿದೆ. ಹಲೋ ಬಬಿತಾ, ಏನಾಯ್ತಮ್ಮ ನನ್ನ ತಂಗಿಗೆ? ಯಾರಮ್ಮ ಅವನು? ಅವಳೇ ಹೇಳಿದ್ಲು ಈ ಕುಮಾರ್ ಬಗ್ಗೆ. ನಿನ್ನ ಮೇಲೆ ನಾನು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ನೀನು ಈ ರೀತಿ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಅಣ್ಣ ನಾನೇನು ಮಾಡಿಲ್ಲ ಅಣ್ಣ. ನಾನು ಅದನ್ನ ಹೇಳ್ತಾ ಇಲ್ಲ, ಇಷ್ಟು ದಿನ ಯಾಕೆ ಮುಚ್ಚಿಟ್ಟೆ ಇದನ್ನೆಲ್ಲ? ಅಣ್ಣ ಅದು ಹಾಗಲ್ಲ ಅಣ್ಣ. ನೀನು ಮಾತಾಡಬೇಡ. ಓ, ನಾನು ಸತ್ತೋಗಿದ್ದೀನಲ್ವಾ? ಅಣ್ಣ ಸಿಟ್ಟಾಗ್ಬೇಡಣ, ಬೈಬೇಡಣ. ನೀನು ಮಧ್ಯ ಬಾಯಾಕ್ಬೇಡ, ಸುಮ್ಮನಿರು. ಅಣ್ಣ ಆ ಥರ ಎಲ್ಲ ಮಾತಾಡಬೇಡ, ನಾನು ಹಾಗೆ ಹೇಳಿಲ್ಲ. ನೀನು ಜಾಸ್ತಿ ಮಾತಾಡಬೇಡ, ನನ್ನ ನಿನ್ನ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ನಡಿ ಗಾಡಿ ಹತ್ತು. ಛೇ, ನಾನು ತಪ್ಪು ಮಾಡಿಬಿಟ್ಟೆ. ಆ ರೀತಿ ಎಲ್ಲ ನಾನು ಮಾತಾಡಬಾರ್ದಾಗಿತ್ತು. ಹುಟ್ಟಿದಾಗಿಂದ ಒಂದು ಸರಿನೂ ನನ್ನ ತಂಗಿಗೆ ನಾನು ಬೈದವನಲ್ಲ. ಇವತ್ತು ಯಾಕೆ ಆ ರೀತಿ ಮಾತಾಡ್ಬಿಟ್ಟನೋ ಏನೋ. ಏ ಏನು ಮಾಡ್ತಿದ್ಯಾ? ಕಾಲೆಲ್ಲ ಮುಟ್ಬೇಡಮ್ಮ ನೀನು. ಅಣ್ಣ ಸಾರಿ ಅಣ್ಣ, ನಾನು ಹೇಳ್ತಿದ್ದೆ. ಹೇಳಿದ ಮೇಲೆ ಏನಾಗುತ್ತೋ ಅಂತ ಭಯ ಆಯಿತು. ನೀವು ಸಿಟ್ಟಲ್ಲಿ ಅವ್ನಿಗೇನಾದರೂ ಮಾಡಿಬಿಟ್ರೆ ಅಂತ ಭಯಪಟ್ಟೆ, ಹಾಗಾಗಿ ಹೇಳಿಲ್ಲ ಅಣ್ಣ. ನಾನು ಬೈಬೇಕು ಅಂತ ಏನು ಬೈಲಿಲ್ಲ. ನನಗೂ ಭಯ. ಅವ್ನ ಟಾರ್ಚರ್ಗೆ ನೀನೇನಾದರೂ ಮಾಡ್ಕೊಂಡ್ರೆ, ನಿನಗೇನಾದರೂ ಆದರೆ? ನನ್ನ ಜೀವ ನೀನು, ನಾನು ಬದುಕಿರೋದೇ ನಿನಗೋಸ್ಕರ. ನಿಂಗೇನಾದರೂ ಆದರೆ ತಡ್ಕೊಳಕ್ಕಾಗಲ್ಲ ನನಗೆ.
ಸಾರಿ ಮಾನ್ಯ, ಸಿಟ್ನಲ್ಲಿ ಏನೇನೋ ಅಂದ್ಬಿಟ್ಟೆ. ಸಾರಿ ಮಾನ್ಯ. ಅಣ್ಣ ಇನ್ಮೇಲೆ ಈ ಥರ ಮಾಡಲ್ಲ ಅಣ್ಣ. ಸಾರಿ ಅಣ್ಣ, ಸಾರಿ. ನಾನು ಸಿಟ್ನಲ್ಲಿ ಈಗೆಲ್ಲ ಅನ್ಬಾರ್ದಿತ್ತು. ಕ್ಷಮ್ಸಮ್ಮ. ಇನ್ಮೇಲಿಂದ ಏನೇ ಇದ್ರೂ ಪ್ಲೀಸ್ ನನ್ನ ಹತ್ರ ಹೇಳು. ಏನೂ ಮುಚ್ಚಿಡಬೇಡ ಪ್ಲೀಸ್, ಅರ್ಥ ಮಾಡ್ಕೊ. ಏನಾಯ್ತು? ಏನಿಲ್ಲ, ಚೆನ್ನಾಗಿ ಕಿತ್ತಾಡ್ತೀರಾ, ಆಮೇಲೆ ನೀವೇ ಒಂದಾಗ್ತೀರಾ, ಮಧ್ಯದಲ್ಲಿ ನಾನು ಹುಚ್ಚ ಹಾಕ್ತೀನಿ. ಸರಿ ಬನ್ನಿ ಊಟ ಮಾಡೋಣ. ಅಣ್ಣ ಅಣ್ಣ ಬೇಗ ಬಾರಣ್ಣ. ಎಷ್ಟೊತ್ತು ಮಾಡ್ತೀಣ್ಣ ರೆಡಿ ಆಗೋಕೆ? ನೀನು ಇವಾಗ ತೊಗೊಂಡಿರೋ ಟೈಮಲ್ಲಿ ಇಬ್ರು ಹುಡುಗಿಯರು ರೆಡಿಯಾಗಿ ಬರ್ತಿದ್ರು. ಬೇಗ ಬಾರಣ್ಣ. ಬಂದೆ. ಥೋ ಇಲ್ಲ, ಸುಮ್ಮನಿರಮ್ಮ. ಹೇಗೆ ಕಾಣ್ತಿದ್ದೀನಿ? ನೀನು ಬಿಡಣ್ಣ, ಹೀರೋ ಅಣ್ಣ ನೀನು, ಹೀರೋ. ಇದು ಜಾಸ್ತಿ ಆಯ್ತಮ್ಮ. ಇದು ನನ್ನ ಫ್ರೆಂಡ್ ಒಬ್ಬ ಸಂಜೀವ ಅಂತ ಇದ್ದಾನೆ, ಅವನ ಡೈಲಾಗ್ ಹೊಡಿತಾ ಜಾಕ್ ಎತ್ತತೀಯಲ್ಲಮ್ಮ. ಇಲ್ಲ ಅಣ್ಣ, ನಿಜ ಚೆನ್ನಾಗಿ ಕಾಣ್ತಾ ಇದೆಯಾ. ಮತ್ತೆ ನಾನು? ನಿನಗೇನು ಬಿಡಮ್ಮ, ಗೊಂಬೆ ಥರ ಕಾಣ್ತೀಯ. ಅಣ್ಣ ನಾನು ಹೀರೋ ಅಣ್ಣ ನೀನು. ಅಣ್ಣ ಇವಾಗ ತಾನೇ ಸಂಜೀವನ್ ಡೈಲಾಗ್ ಹೇಳ್ಬೇಡ ಅಂತ ಹೇಳಿ ಇವಾಗ ಇಬ್ರು ಸೇರಿ ಅದೇ ಹೇಳ್ತಿದ್ದೀರಾ? ಹೋಗ್ಲಿ ಬಿಡು. ದೇವ್ರೆ, ಈ ವರ್ಷನಾದ್ರೂ ಒಂದಾದ್ರೂ ಹುಡುಗಿ ಬೀಳಪ್ಪ. ಅಣ್ಣ ಹೋಗಿ ಬರ್ತೀನಿ. ಸರಿ ಅಮ್ಮ. ಬಾಯ್.